ಕಾಪಿರೈಟ್ ಸಾಂಗ್ ಬಳಸಬೇಡಿ. ಈ ಥರ ಮಾಡಿ ಟ್ರಿಕ್ ಕೊಡ್ತೇನೆ. ಮೊದಲಿಗೆ ಕ್ರೋಮ್ ಬ್ರೌಸರ್ಗೆ ಹೋಗಿ ನಂತರ ಅಲ್ಲಿ ನೋಡಿ ಫ್ರೆಂಡ್ಸ್, ನೀವು ಟೈಪ್ ಮಾಡಬೇಕಾಗುತ್ತೆ ytstudio.com ಅಂತೇಳಿ. ನಂತರ ಇಲ್ಲಿ ಕಂಟಿನ್ಯೂ ಸ್ಟುಡಿಯೋ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತದೆ. ಲೋಡ್ ಆಗ್ತಾ ಉಂಟು ನೋಡಿ ಫ್ರೆಂಡ್ಸ್. ಈಗ ಲೋಡ್ ಆಗ್ತಾ ಉಂಟು. ಲೋಡ್ ಆಗಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಓಪನ್ ಆಗ್ತದೆ. ಈ ಥರ ಓಪನ್ ಆದ ನಂತರ ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಎಡಬದಿಯಲ್ಲಿ ಇಲ್ಲಿ 3 ಟ್ಯೂನ್ ಥರ ಕಾಣಿಸ್ತಾ ಇದೆಯಲ್ಲ ಹಾಡಿಂದು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಯೂಟ್ಯೂಬ್ ಅವರು ಒಂದಿಷ್ಟು ಹಾಡು ಕೊಟ್ಟಿದೆ, ಅದಕ್ಕೆ ಕಾಪಿರೈಟ್ಸ್ ಇರೋಂಗಿಲ್ಲ. ಆ ಕಾಪಿರೈಟ್ಸ್ ಇರೋದು ಸಾಂಗ್ ಅವರು ಕೊಡ್ತಾರೆ, ಅದಕ್ಕೆ ಕಾಪಿರೈಟ್ಸ್ ಬರೋದಿಲ್ಲ. ಈ ಸಾಂಗನ್ನು ಯೂಸ್ ಮಾಡಿಕೊಂಡು ನಿಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟೊಂದು ಬಂದು ನೆಕ್ಸ್ಟ್ ಅಂತ ಕೊಟ್ಕೊಳ್ಳಿ. ನಂತರ ಫ್ರೆಂಡ್ಸ್, ಇದರಲ್ಲಿ ಯಾವ ಸಾಂಗ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಮತ್ತೆ ಡನ್ ಅಂತ ಕೊಟ್ಕೊಳ್ಳಿ, ಲಾಸ್ಟ್ ಅಂತ ಕೊಟ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಒಂದೊಂದು ಹಾಡಿನ ಮೇಲೆ ಕ್ಲಿಕ್ ಮಾಡಿ ನಂತರ ಹಾಡು ಓಪನ್ ಆಗ್ತದೆ. ಇದೇ ರೀತಿ ಸಾಕಷ್ಟು ಸಾಂಗ್ಗಳಿದೆ ಫ್ರೆಂಡ್ಸ್, ಸಾಕಷ್ಟು ಸಾಂಗ್ಗಳಿದೆ. ಸಾಂಗ್ಗಳನ್ನು ನೀವು ಯೂಸ್ ಮಾಡಿಕೊಂಡು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಕಾಪಿರೈಟ್ಸ್ ಬರೋಂಗಿಲ್ಲ ಫ್ರೆಂಡ್ಸ್. ಇದರಲ್ಲಿ ಕ್ಲೈಮ್ ಅಂತ ಇದೆಲ್ಲ, ಕ್ಲೈಮ್ ಅಂತ ಬರ್ತದೆ. ಆ ಥರ ಬಂದದ್ದು ಅವ್ರದ್ದು ಸ್ವಲ್ಪ ಹೆಸರನ್ನು ಆ್ಯಡ್ ಮಾಡಬೇಕಾಗ್ತದೆ ಅಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಸಾಂಗ್ಗಳು ತುಂಬ ಇದೆ. ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದು ಈಗ ನಾನು ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಬಂತಲ್ಲ, ಈ ಸೈಡಿಗೆ ಬರಬೇಕಾಗ್ತದೆ. ಇಂಟರ್ಫೇಸ್ ಈ ಕಡೆ ಸೈಡು ಇಲ್ಲಿ ಪ್ಲೇ ಆಗ್ತಾ ಉಂಟು ನೋಡಿ. ನೀವು ಯಾವ ಸಾಂಗ್ ಹಾಕ್ತಾರೆ ಅದು ಪ್ಲೇ ಆಗ್ತದೆ. ಪ್ಲೇ ಆದ ಅಲ್ಲಿ ನೋಡಿ ಫ್ರೆಂಡ್ಸ್, ಡೌನ್ಲೋಡ್ ಅಂತ ಅಲ್ಲೇ ಕೆಳಗೆ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಹಾಡು ಕ್ಲಿಕ್ ಮಾಡಿ ನಂತರ ಈ ಸರ ಡೌನ್ಲೋಡ್ ಅಂತ ತೋರಿಸ್ತದೆ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಹಾಡು ನಿಮ್ಮ ಆಲ್ಬಮಲ್ಲಿ ಹೋಗಿರ್ತದೆ ಫ್ರೆಂಡ್ಸ್. ಇಷ್ಟೇ ಈಸಿ ಫ್ರೆಂಡ್ಸ್. ಈಗ ನೋಡಿ ಡೌನ್ಲೋಡ್ ಆಗ್ತಾ ಉಂಟಲ್ಲ, ಫೈಲಲ್ಲಿ ಹೋಗಿ ಡೌನ್ಲೋಡ್ ಆಗಿರ್ತದೆ. ಆ ಹಾಡನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದರೆ ನಿಮ್ಮ ಕಾಪಿರೈಟ್ಸ್ ಯಾವುದು ಬರೋದಿಲ್ಲ ಫ್ರೆಂಡ್ಸ್. ಇದು ಈಸಿ ಅಂದರೆ ಈಸಿ ಟ್ರಿಕ್ ಫ್ರೆಂಡ್ಸ್. ಯಾಕಂದರೆ ನೀವು ನೋಡಿ ಬೇರೆ